ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಲ್ರೆಡಿ ತಮ್ಲೈನಲ್ಲಿ ನೋಡಿ ವಿಷಯ ಗೊತ್ತಾಗಿರುತ್ತೆ. ಬಾಲಗೃಹ ಮಕ್ಕಳಿಗೆ ಬಾಲಗೃಹ ಆದರೆ ಯಾವ ರೀತಿ ಯಾವ ಪ್ರೊಸೀಜರ್ ಹೆಂಗೆ ಮಾಡಿದ್ರೆ ಬಾಲಗೃಹ ಅನ್ನೋದು ನಿವಾರಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ನೀವು ಸಹ ನೋಡಿ ಮನೆಯಲ್ಲಿ ಮಕ್ಕಳಿರೋ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತಲೇ ಹೇಳ್ಬೋದು. ಹಾಗೆಯೇ ಈ ವಿಡಿಯೋ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡ್ಕೊಳ್ತಾ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಏನೂ ಇಲ್ಲ, ತುಂಬ ಸಿಂಪಲ್ಲಾಗೆ ಮಾಡ್ಕೋಬೋದು. ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ, ಹಳ್ಳಿ ಊರುಗಳಲ್ಲೂ ಸಹ ಈ ಥರ ಎಕ್ಕದ ಗಿಡ ಸಿಕ್ಕುತ್ತೆ. ಸರ್ವೇ ಸಾಮಾನ್ಯ ಪ್ರತಿಯೊಂದು ಊರುಗಳಲ್ಲೂ ಇರೋದು ಇದು ಬಂದು ಬಿಳಿ ಎಕ್ಕದ ಗಿಡದ ಎಲೆಗಳು ತೊಗೊಂಡಿದ್ದೀನಿ. 5 ಎಲೆ ತೊಗೊಂಡು ಈ ಥರ ತಟ್ಟೆ ಥರ ಹೊಲ್ಕೋತಾ ಇದ್ದೀನಿ. ಜೋಡಿಸ್ಕೊಂಡು ಈ ಥರ ಪರಕೆ ಕಡ್ಡಿಯಲ್ಲಿ ಈ ಥರ ಹೊಲ್ಕೊಂಡ್ರೆ ತಟ್ಟೆ ಟೈಪು, ಅಂದರೆ ಅಗಲ ರೌಂಡ್ ಶೇಪಲ್ಲಿ ಹೊಲ್ಕೊಳ್ಳಿ. ಪರವಾಗಿಲ್ಲ, ರೌಂಡೇ ಬರಬೇಕು ಅನ್ನೋದೇನಿಲ್ಲ. ನಿಮಗೆ ಬರೋ ಥರ ಈ ಥರ 5 ಎಲೆ ಇಟ್ಬಿಟ್ಟು ಹೊಲ್ಕೊಳ್ಳಿ. ನಾನು ಈ ರೀತಿ ಹೊಲ್ದಿಟ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಇಲ್ಲಿ ತುಂಬ ನೀರು ತೊಗೊಂಡು ಇಟ್ಕೊಂಡಿದ್ದೀನಿ. ಈ ತುಂಬ ನೀರು ಇಟ್ಕೊಂಡು ಇದಕ್ಕೆ ಸ್ವಲ್ಪ ಕೇಸರಿ ನೀರು ಥರ ಮಾಡ್ಕೋಬೇಕು. ಕೇಸರಿ ನೀರಿಗೆ ನಾವು ಸುಣ್ಣ ಮತ್ತು ಅರಿಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತೀವಲ್ಲ, ಅದೇ ರೀತಿಯೇ ಸ್ವಲ್ಪ ಸುಣ್ಣ ಮತ್ತು ಅರಿಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಕೇಸರಿ ನೀರು ರೆಡಿ ಮಾಡಿ ಇಟ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ನಾವು ಈ 3 ಥರ ಹೂವು ತೊಗೋಬೇಕು. ಮೇಯ್ನ್ ಇಂಪಾರ್ಟೆಂಟು 3 ಥರ ಹೂವು, ಅರಿಶಿನ ಕುಂಕುಮ ಕಡ್ಡಿ, ಸಾಂಬ್ರಾಣಿ ಕಡ್ಡಿ, ಒಂಚೂರು ಕೇಸರಿ ನೀರಿಗೆ ಒಂದು ಸ್ವಲ್ಪ ಸುಣ್ಣ, ಒಂದು ಸ್ವಲ್ಪ ನೀರು, ತುಂಬ ನೀರು ಮತ್ತು ಎಲೆ, ಇಷ್ಟೇ ಬೇಕಾಗಿರೋದು. ಇಷ್ಟಿದ್ರೆ ಸಾಕು. ಇದೇನಕ್ಕಪ್ಪ ಮಾಡೋದು ಅಂತಂದರೆ, ನೈಟು ನಿದ್ದೆನೇ ಮಾಡೋದಿಲ್ಲ ನೋಡಿ ಮಕ್ಕಳು, ತುಂಬ ಅಳ್ತಾ ಇರ್ತಾರೆ. ಏನಕ್ಕೆ ಅಳ್ತಾ ಇರ್ತಾರೆ ಅಂದರೆ ಎಲ್ಲಾದರೂ ಬಿದ್ದು. ಬಾಲಗೃಹ ಅಂದರೆ ಇದು ಒಂದು ಸ್ಟೆಪ್ ಆಗಿರುತ್ತೆ. ಹೊಟ್ಟೆಲಿ ತುಂಬ ಸಂಕಟ ಆಗುತ್ತೆ ಅವ್ರಿಗೆ, ಮಕ್ಕಳಿಗೆ. ನೈಟ್ ನಿದ್ದೆನೇ ಮಾಡಲ್ಲ, ತುಂಬ ಅಂದರೆ ತುಂಬಾ ಗಲಾಟೆ ಮಾಡ್ತಾರೆ. ಸೊ ಇದು ಚಂಬು ಹಾಕೋದ್ರಿಂದ, ಈ ಥರ ಚಂಬು ಹಾಕೋದ್ರಿಂದ ಹೊಟ್ಟೆಲಿ ಏನೇ ಆಗಿರಲಿ ಅದು ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದೊಂದು ಸ್ಟೆಪ್ಪು. ಹಾಗೆಯೇ ಇದೊಂದು ತಡೆ ಥರ, ಬಾಲಗೃಹ ಆದರೆ ಇದೊಂದು ತಡೆ ಥರನೇ ಅಂತ ಹೇಳ್ಬೋದು. ಹಾಗೆಯೇ ದೃಷ್ಟಿ ಏನಾದರೂ ಆಗಿದರೆ, ಕಾಲು ರಂಜು ಅಂತಾರಲ್ಲ, ಅದೇನಾದರೂ ಆಗಿದರೆ ಅದಕ್ಕೂ ಸಹ ಇದು ಸರಿ ಹೋಗುತ್ತೆ. ಇದು ಎಲ್ಲದಕ್ಕೂ ಒಂದು 3 in 1 ಅಂತಲೇ ಹೇಳ್ಬೋದು. ಅಂದರೆ ಬಾಲಗೃಹ ಆಗಿದ್ದರೆ ಅದಕ್ಕೂ ಸಹ ತಡೆ ಆಗುತ್ತೆ, ಮತ್ತು ನೈಟ್ ನಿದ್ದೆ ಹೋಗದೆ ಹಠ ಮಾಡ್ತಾ ಇರ್ತಾರಲ್ಲ ಅದಕ್ಕೂ ಸಹ ಇದು ಎಲ್ಪ್ ಆಗುತ್ತೆ. ಹಾಗೆಯೇ ಈ ಊಟ ಮಾಡಲ್ಲ ನೋಡಿ, ಊಟ ಮಾಡದೇ ಇರೋದಕ್ಕೂ ಸಹ ಇದು ಈ ಥರ ಮಾಡಿದ್ರೆ ಊಟ ಮಾಡ್ತಾರೆ. ಮತ್ತು ಇದ್ರ ಜೊತೆ 3 ಥರ ಅನ್ನ ಮಾಡಿ ಎಡೆ ಹಾಕಿದ್ರೆ ಅದು ಸಹ ಎಲ್ಪ್ ಆಗುತ್ತೆ. ಅದಾದಮೇಲೆ ಈ ರೀತಿ ಒಂಚೂರು ಬಾಗ್ಲ ಹತ್ರ ಎಲ್ಲಿ ಅಂದರೆ ಹೊಸ್ಲು ಮುಂದೆನೇ ನಾವು ಒಂಚೂರು ನೀರಲ್ಲಿ ಈ ಥರ ತೊಳ್ಕೊಂಡು 4 ಕಡೆ ರಂಗೋಲಿ ಹಾಕ್ಕೊಂಡು 4 ಕಡೆ ಅರಿಶಿನ ಕುಂಕುಮ ಇಟ್ಕೊಂಡು ಈ ಥರ ನಾವೇನು ಹೊಲ್ದಿಟ್ಕೊಂಡಿರ್ತೀವಲ್ಲ ಅದನ್ನು ಸೆಂಟ್ರಲ್ಲಿಟ್ಟು ಅದಕ್ಕೂ ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ಅರಿಶಿನ ಕುಂಕುಮ ಇಟ್ಕೋಬೇಕು. ಹಾಗೆಯೇ ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಈ ಎಕ್ಕದ ಗಿಡದ ಎಲೆ ತೊಗೊಬರ್ತೀವಲ್ಲ ಅದನ್ನು ಯಾವುದೇ ಕಾರಣಕ್ಕೂ ತೊಳಿಬಾರ್ದು. ಜಸ್ಟ್ ಈ ಥರ ನೀರು ಸ್ವಲ್ಪ ಚಿಮ್ಮಿಸ್ಕೊಂಡು ಇಟ್ಕೊಳ್ಳೋದು ಅಷ್ಟೇ. ಅದಾದಮೇಲೆ ತುಂಬ ನಾವು ನೀರು ಇಟ್ಕೊಂಡಿದ್ವಲ್ಲ, ಕೇಸರಿ ನೀರು ಇಟ್ಕೊಂಡಿದ್ವಲ್ಲ, ಅದನ್ನು ಎಡಗೈಯಿಂದನೇ, ಬಲಗೈ ಯೂಸ್ ಮಾಡಬಾರ್ದು. ಎಡಗೈಯಿಂದನೇ ಈ ಕಡೆ 3 ಸಲ, ಆ ಕಡೆ 3 ಸಲ, ಮತ್ತು ಅವಳು ತಲೆಗೆ, ಹೊಟ್ಟೆಗೆ ಮತ್ತು ಸೆಂಟ್ರಿಗೆ ಟಚ್ ಆಗೋ ಥರ ಇಡಬೇಕು. ನೀವು ಉಳಿಸ್ಬಿಟ್ಟು ಈ ಥರ ಇಡೋ ಅಂಥದ್ದು. ಸೊ ಹೊಟ್ಟೆಲಿ ಏನೇ ಪ್ರಾಬ್ಲಮ್ಸ್ ಆದ್ರೂ ಸಹ ಈ ಥರ ಮಾಡೋದ್ರಿಂದ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಯೂಸ್ಫುಲ್ ಸಹ ಆಗುತ್ತೆ ಇದು. ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಈ ಥರ ಏನಾದರೂ ಮಕ್ಕಳು ಏನಾದರೂ ಅಂದರೆ ಈ ನೀರು ಹೋಗೋ ಜಾಗದಲ್ಲಿ, ಚರಂಡಿ ಮೇಲೆ, ಬಚ್ಚಲಲ್ಲಿ ಆ ಥರ ಏನಾದರೂ ಬಿದ್ದುಬಿಟ್ಟಿರ್ತಾರಲ್ಲ ಮಕ್ಕಳು, ಈ ಥರ ಮಾಡೋದ್ರಿಂದ ಸೊ ಆರಾಮ್ಸೆ ಇದು ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಥರ ನೀವುಳಿಸ್ಬಿಟ್ಟು ಎಡಗೈಯಲ್ಲೇ 3 ಸುತ್ತು ಈ ಥರ ಸುತ್ತಿಸ್ಬಿಟ್ಟು ಎಲೆಗೆ ಉಲ್ಟಾ ಹಾಕ್ಬಿಟ್ಟು ಈ ಥರ ಚೊಂಬು ದಬಾಕ್ಬಿಟ್ಟು 3 ಥರ ಹೂವು ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಇವಳಿಗೆ ಹೊಟ್ಟೆಯಿಂದ ಮತ್ತು ಚೊಂಬಿಗೆ 3 ಸಲ ಹಿಂಗೆ ಹೊಡೆದು ಇದು ಮಾಡಬೇಕು. ಹೊಟ್ಟೆಲಿ ಏನೇ ಇದ್ದರೂ ಎಳ್ಕೊಳ್ಳೋ ಥರ ಆಗುತ್ತೆ. ಅದಾದಮೇಲೆ ಮಗುನ ಎತ್ಕೊಂಡು ಎಡಗಡೆಯಿಂದನೇ 3 ಸಲ ಸುತ್ತಾಕಿಸ್ಬೇಕು. ಅದು ಸಹ ಆದಮೇಲೆ ಮತ್ತೆ ದಾಟಿಸ್ಬೇಕು, ಎಡಗಾಲಿಂದ ದಾಟಿಸ್ಬೇಕು 3 ಸಲ. ಅದೊಂದು ಈ ಥರ 3 ಪ್ರೊಸೀಜರ್ ಆದಮೇಲೆ ಅದು ಪಟ್ಟಂತ ಎಳ್ಕೊಳ್ಳುತ್ತೆ ನೀರು. ನಾನು ಈ ಥರ ದಬ್ಬಾಕಿದ್ದಕ್ಕಷ್ಟೇ ಹೋಗ್ತಾಯಿದೆ. ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಯಾವ ರೀತಿ ಅದು ಚೊಂಬು ತುಂಬ ನೀರು ಆಗೇ ಇತ್ತು, ಅದು ಯಾವುದೇ ರೀತಿ ಈಚೆನೇ ಬರಲಿಲ್ಲ. ಇದೇನಾದರೂ ಈ ಥರ ಆಗಿದೆ ಅನ್ನೋ ಥರ ಇದ್ದರೆ ಈ ಥರ ನೀರು ಬಿಡೋದಿಲ್ಲ. ಏನೂ ಆಗಿಲ್ಲ ಅನ್ನೋ ಥರ ಇದ್ದರೆ ನೀರು ಬಿಟ್ಬಿಡುತ್ತೆ. ಲಾಸ್ಟಿಗೆ ತೋರಿಸ್ತೀನಿ ರೀ ಇದೆಲ್ಲ ಮುಗಿದ್ಮೇಲೆ.
ಸೊ ಲಾಸ್ಟಿಗೆ ಫೈನಲ್ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮಗಳ ಕೈಯಲ್ಲೇ ಪೂಜೆ ಮಾಡಿಸಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು, ಈ ಥರ ಮಾಡ್ಕೊಳ್ಳೋ ಅಂಥದ್ದು. ಇದು ಫಸ್ಟ್ ಪ್ರೊಸೀಜರ್ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಬಾಗಿಲು ಮುಂದೆನೇ ಹಾಕಬೇಕು, ಹೊಸ್ಲು ಮುಂದೆನೇ ಹಾಕಬೇಕು. ಈ ಥರ ಹಾಕಿ ಒಂದೇನಾದರೂ ಮಂಕ್ರಿನ ಇಲ್ಲಾಂದರೆ ಏನಾದರೂ ಬೇಷನ್ ಏನಾದರೂ ಇತ್ತು ಅಂದರೆ ಅದ್ರ ಮೇಲೆ ಗೊಬ್ಬರ ಹಾಕೋ ಅಂಥದ್ದು. ಮಕ್ಕಳಿದ್ರೆ ಒದ್ಬಿಡ್ತಾರೆ ಅಂತಂದ್ಬಿಟ್ಟು ಗೊಬ್ಬರ ಹಾಕ್ಕೋಬೋದು. ಅದು ಬಂದು ಕರೆಕ್ಟಾಗಿ 12 ಗಂಟೆ ಟೈಮ್ಗೆ ಮಾಡಬೇಕು. ಯಾವ ವಾರ, ಭಾನುವಾರ, ಮಂಗಳವಾರ, ಶುಕ್ರವಾರ, ಗುರುವಾರ ಈ ಥರ ದಿನಗಳು ನೋಡಿಕೊಂಡು ಕರೆಕ್ಟಾಗಿ 12 ಗಂಟೆಗೆ ಚೊಂಬಾಕೋ ಅಂಥದ್ದು ಅದು. ಆವಾಗ ಇವಾಗ ಯಾವಾಗೂ ಹಾಕ್ಬಾರ್ದು, ಹಾಕಿದ್ರೆ 12 ಗಂಟೆಗೇ ಹಾಕಬೇಕು. ಅದಾದಮೇಲೆ ನೆಕ್ಸ್ಟ್ ಇದು ಬಂದು ಎಕ್ಕದ ಹೂವು ಇರುತ್ತಲ್ಲ, ಹೂವು ಬುಡ್ಡೆ ತೊಗೊಂಬಂದು ಮೂಗಿಗೆ ಈ ಥರ ಹೊಡೆಯೋದ್ರಿಂದ ಅವರು ಹಂಗೆ ಅಕ್ಷಿ ಹಾಕ್ತಾರೆ. ಅಕ್ಷಿ ಹಾಕಿದ್ರೆ ಇದು ಕ್ಲಿಯರ್ ಆಯಿತು ಅಂತಲೇ ಅರ್ಥ. ಸೊ ನೀವು ನೋಡ್ತಾ ಇರ್ಬೋದು, ಅದರಲ್ಲೂ ಸಹ ಕ್ಲಿಯರ್ ಆಗಲಿಲ್ಲ ಅಂತಂದರೆ ಚಿಕ್ಕ ಚಿಕ್ಕ ಕುಡಿ ಬರುತ್ತೆ, ಚಿಕ್ಕ ಚಿಕ್ಕ ಚಿಗುರು ಬರುತ್ತಲ್ಲ, ಆ ಚಿಗುರು ಕೈಯಲ್ಲೇ ಈ ಥರ ಚೆನ್ನಾಗಿ ಪ್ರೆಸ್ ಅಂದರೆ ಚೆನ್ನಾಗಿ ಕಿವುಚೋ ಥರ ಕಿವುಚ್ಬಿಟ್ಟು ಸ್ಮೆಲ್ ತೋರಿಸ್ಬೇಕು. ಮೂಗಿಗೆ ಸ್ಮೆಲ್ ತೋರಿಸ್ಬಿಟ್ಟು ಒಂಚೂರು ಹಿಂದೆ ಬೆನ್ನಿಗೆ ಮತ್ತು ಚೆಸ್ಟ್ ಮೇಲೆಲ್ಲ ಒಂದು ಸ್ವಲ್ಪ ಉಜ್ಕೋಬೇಕು. ಅದು ಉಜ್ಜೋದ್ರಿಂದ ಸ್ಮೆಲ್ ಇರುತ್ತೆ, ಹಾಗೆಯೇ ಅವ್ರಿಗೆ ಉಸಿರು ಎಳ್ಕೊಳ್ಳೋವಾಗ ಬಿಡೋವಾಗ ಉಸಿರು ಅದು ಸ್ಮೆಲ್ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಥರ ಉಜ್ಜೋದಷ್ಟೇ. ಅದಾದಮೇಲೆ ಇದು ಸ್ಟೆಪ್ 3 ಅಂತಲೇ ಹೇಳ್ಬೋದು. ಇದನ್ನು ಹೆಸರಿಟ್ಟು ಕರೆಯಲ್ಲ, ಬಿಳಿದು ಕಪ್ಪುದು ಅಂತಲೇ ಹೇಳ್ತಾರೆ. ಸೊ ನಿಮಗೆ ಐಡೆಂಟಿಫೈ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಏನಿಲ್ಲ, ಇವು 3 ತೊಗೊಂಡು, ಅಂದರೆ ಇದು ಚಿಕ್ಕ ಚಿಕ್ಕ ಕುಡಿ ಬರುತ್ತಲ್ಲ, ಆ ಕುಡಿ ಮತ್ತು ವೈಟದು, ಬಿಳಿದು ಮತ್ತು ಕಪ್ಪುದು, ಇವು 3 ತೊಗೊಂಡು ಚೆನ್ನಾಗಿ ಹೊಸ್ಲ ಮೇಲೇ ಇಟ್ಕೊಂಡು ಚೆನ್ನಾಗಿ ಜಜ್ಜಿಬಿಟ್ಟು ಒಂದು ಬಟ್ಟೆ ತೊಗೊಂಡಿದ್ದೀನಿ. ಕಾಟನ್ ಬಟ್ಟೆ ಅಂದರೆ ವೈಟ್ ಕಲರ್ದು, ಸ್ವಲ್ಪ ಅರಶಿನ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇಟ್ಟುಬಿಟ್ಟು ಗಂಟು ಹಾಕಿ ಇದಕ್ಕೊಂಚೂರು ಅರಶಿನ ಕುಂಕುಮ ಇಟ್ಟು ಪೂಜೆ ಮಾಡಿಬಿಟ್ಟು ಅವಳಿಗೆ ಕಟ್ಟೋ ಅಂಥದ್ದು. ಇದು ಸಹ ಈ ಸ್ಮೆಲ್ಗೂ ಸಹ ಅವರು ಅಕ್ಷಿ ಹಾಕ್ಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಕಟ್ಟೋ ಅಂಥದ್ದು. ಒಬ್ಬೊಬ್ರಿಗೆ ಒಂದೊಂದರಲ್ಲಿ ಹೋಗುತ್ತೆ, ಬಟ್ ನನ್ನ ಮಗಳಿಗೆ ಈ ಥರ ಏನರಲ್ಲಿ ಮಾಡಿದ್ರೂ ಹೋಗಲ್ಲ. ಅವಳಿಗೆ ಒಂದು ತೋರಿಸ್ತೀನಿ ನೆಕ್ಸ್ಟ್, ಏನರಲ್ಲಿ ಮಾಡಿದ್ರೆ ಅವಳಿಗೆ ಕ್ಲಿಯರ್ ಆಗುತ್ತೆ ಅನ್ನೋದು. ಒಬ್ಬೊಬ್ರಿಗೆ ಒಂದೊಂದು ಹಿಡಿಯುತ್ತೆ. ಬಟ್ ಇವೆಲ್ಲ ಮಾಡಿದ್ರೇ ಅದು ಬಾಲಗ್ರಹ ಅಂತಂದರೆ ನೋಡಿ, ಇದು 3 ಗಂಟೆ ಟೈಮ್ ಆಗಿತ್ತು. ಆಗ ಒಂಚೂರು ಡ್ರಾಪ್ ಸಹ ನೀರು ಈಚೆ ಬಂದಿರಲಿಲ್ಲ, ನೀರು ಫುಲ್ಲು ಫಿಲ್ ಆಗಿಬಿಟ್ಟಿತ್ತು ಅದರಲ್ಲೇ. ಅದಾದಮೇಲೆ ನೆಕ್ಸ್ಟ್ ಇದು ಇನ್ನೊಂದು ಸ್ಟೆಪ್ಪು. ಇದು ಬಂದು ಒಂಚೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಂಗೇ ಸಿಪ್ಪೆ ಸಮೇತನೇ ಬೆಳ್ಳುಳ್ಳಿ ತೊಗೊಂಡು ಚೆನ್ನಾಗಿ ಜಜ್ಜಿಬಿಟ್ಟು ಕಾಲಿಗೆ ಮತ್ತು ಅವಳಿಗೆ ಸ್ಮೆಲ್ ತೋರಿಸ್ತಾ ಇದ್ದೀನಿ. ಏನರಲ್ಲಿ ಮಾಡಿದ್ರೂ ಇವಳಿಗೆ ಕ್ಲಿಯರ್ ಆಗೋಲ್ಲ. ಕ್ಲಿಯರ್ ಆಗೋದು ಅಂದರೆ ಇದರಲ್ಲೇ ಕ್ಲಿಯರ್ ಆಗೋದು ನನ್ನ ಮಗಳಿಗೆ. ಈ ಪ್ರೊಸೀಜರ್ ಮಾಡಿದ್ರೇ ಅವಳಿಗೆ ಕ್ಲಿಯರ್ ಆಗೋದು. ಇದು ಮಾಡಿದ್ದು ಒಂದು 15 ಮಿನಿಟ್ಸ್ಗೆಲ್ಲ ಅವಳು ಅಕ್ಷಿ ಅಂತ ಹಾಕ್ಬಿಡ್ತಾಳೆ. ಸೊ ಈಸಿನೂ ಸಹ ಇದು. ಅಂದರೆ ಏನು ಗೊತ್ತಾ, ತಡೆ ಅಂತಂದರೆ ಇವಾಗ ಇಷ್ಟೊತ್ತು ತೋರಿಸಿದ್ನಲ್ಲ, ಅವು ನೈಟ್ ಟೈಮ್ ಏನಾದರೂ ಆಗ್ಬಿಡ್ತು ಅಂತಂದರೆ ನೈಟ್ ಮಾಡೋಕ್ಕಾಗಲ್ಲ. ಅಂದರೆ ಆ ಎಲೆ ತೊಗೊಂಬಂದು ಹೂವು ತೊಗೊಂಬಂದು ಹೊಡೆಯೋದಕ್ಕೆಲ್ಲ ನೈಟ್ ಆಗಲ್ವಲ್ಲ. ಅಟ್ಲೀಸ್ಟು ಅದು ಮಾಡದೇ ಇದ್ರೂ ಸಹ ಇವು ತಡೆ ಅಂತ ಹೇಳಿ ಮಾಡಬೇಕು. ಇವು ಏನೂ ಇಲ್ಲ, ಒಂಚೂರು ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿ ಕಾಲಿಗೆ ಮತ್ತು ಅವಳು ಸ್ಮೆಲ್ಲೆಲ್ಲ ತೋರಿಸಿ, ಹಿಂದೆ ಒಂಚೂರು ಚಿಕ್ಕ ಮಕ್ಕಳಿಗೆ ಮಾತ್ರ ಮೈಗೇನು ಉಜ್ಜೋದಕ್ಕೆ ಹೋಗಬೇಡಿ. ಸ್ವಲ್ಪ ದೊಡ್ಡ ಮಕ್ಕಳಿಗೆ ಒಂದು 3 ವರ್ಷ 4 ವರ್ಷ ಆಗಿದ್ರೆ ಬೆನ್ನಿಗೆ ಮತ್ತು ಚೆಸ್ಟ್ ಮೇಲೆಲ್ಲ ಉಜ್ಬೋದು. ಚಿಕ್ಕ ಮಕ್ಕಳಿಗೆ ಆದರೆ ಉಜ್ಜೋದಾದರೆ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ, ಅವ್ರಿಗೆ ಉರಿ ಥರ ಆಗಿಬಿಡುತ್ತೆ. ಚಿಕ್ಕ ಮಕ್ಕಳಿಗೆ ಉಜ್ಜೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಸ್ಮೆಲ್ ತೋರಿಸ್ರಿ ಸಾಕು. ಇಂಥವ್ರು ದೊಡ್ಡವ್ರಿಗಾದರೆ ಸ್ವಲ್ಪ ಉಜ್ಬೋದು. ಅದಾದಮೇಲೆ ಸ್ವಲ್ಪ ಇಲ್ಲಿ ಅದಾದಮೇಲೆ ಇದು ನೆಕ್ಸ್ಟ್ ಪ್ರೊಸೀಜರ್ ಇನ್ನೊಂದು. ಮನೆಯಲ್ಲಿ ಸುಣ್ಣ ಇದ್ದೇ ಇರುತ್ತೆ. ಈ ಥರ ಒಂಚೂರು ತೊಗೊಂಡು ಬಾಯಲ್ಲಿ ಎಂಜಲಿರುತ್ತಲ್ಲ, ಒಂಚೂರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಿಂದೆ ಸುಳಿ ಇರುತ್ತಲ್ಲ, ಸುಳಿಗೆ ಐಬ್ರೋ, ಕಣ್ಣು ಭದ್ರ ಮತ್ತು ಇಲ್ಲೊಂಚೂರು ಕಿವಿಗೆ ಹಿಂದೆ ಕತ್ತಿನ ಸೀರಕ್ಕೆ ಒಂಚೂರು ಇಟ್ಬಿಟ್ಟು, ಮತ್ತು ಕಾಲಿಗೆ, ಎಡಗಾಲಿಗೆ, ಹೆಣ್ಮಕ್ಳಿಗಾದರೆ ಎಡಗಾಲು, ಗಂಡು ಮಕ್ಳಿಗಾದರೆ ಬಲಗಾಲು. ಇವಾಗ ನಾವು ಏನು ಪ್ರೊಸೀಜರ್ ಮಾಡಿದ್ವಿ ಎಲ್ಲ ಎಡಗಡೆನೇ ಮಾಡಿದ್ದು, ಗಂಡು ಮಕ್ಳಿಗಾದರೆ ಫುಲ್ಲು ಬಲಗಡೆ ಮಾಡೋ ಅಂಥದ್ದಿದು. ಸೊ ಲಾಸ್ಟಿಗೆ ದೃಷ್ಟಿ ತೆಗಿಯೋಂಥದ್ದು ಇದು. ಮತ್ತು ಬೆಳ್ಳುಳ್ಳಿ ಕಾಲ್ಗುಜ್ಜದ್ನಲ್ಲ, ಇವೆರಡರಲ್ಲೇ ನನ್ನ ಮಗಳಿಗೆ ಹೋಗೋ ಅಂಥದ್ದು. ಹೋದರೆ ಇಲ್ಲಾಂದರೆ ಯಾವುದ್ರಲ್ಲೂ ಹೋಗಲ್ಲ, ಏನು ಮಾಡಿದ್ರೂ ಹೋಗಲ್ಲ ಅವಳಿಗೆ. ಹೋದರೆ ಇವೆರಡರಲ್ಲೇ ಅವಳಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ. ಇದು ಮಾಡಿದ್ದು ವಿತಿನ್ 15 ಮಿನಿಟ್ಸ್ಗೆಲ್ಲ ಅವಳು ಅಕ್ಷಿ ಅಂತ ಹಾಕ್ಬಿಡ್ತಾಳೆ. ಅಕ್ಷಿ ಹಾಕಿದ್ರೆ ಕ್ಲಿಯರ್ ಆಗಿಬಿಡ್ತು ಅಂತ ಅರ್ಥ. ಇದು ಏನಪ್ಪ ಅಂತಂದರೆ ಇದೊಂದು ಬಳ್ಳಿ ಹೆಸರು ಬಂದು
ಪೆನ್ಸಿಲ್ ಕಳ್ಳಿ ಅಂತಂದ್ಬಿಟ್ಟು ಇದ್ರ ಹೆಸರು. ಸೊ ನನಗೂ ಸರಿಯಾಗಿ ಗೊತ್ತಿಲ್ಲ, ನಾನು ಸರ್ಚ್ ಮಾಡಿದ್ದು ನೋಡೋದಕ್ಕೆ ಪೆನ್ಸಿಲ್ ಕಳ್ಳಿ ಅಂತ ಬಂತು. ಸೊ ಈ ಗಿಡ ತುಂಬಾ ಯೂಸ್ಫುಲ್ ಆಗುತ್ತೆ. ಮನೇಲಿ ಮಕ್ಕಳಿದ್ರೆ ಈ ಬಳ್ಳಿ ತೊಗೊಂಡು ಉಣ್ಕೊಳ್ಳೋದು ತುಂಬಾ ಒಳ್ಳೆಯದು. ಏನಕ್ಕೆ ಅಂತಂದರೆ ನನ್ನ ಮಗಳಿಗೆ ತಿಂಗಳಿಗೊಂದ್ಸಲ, ಕರೆಕ್ಟಾಗಿ ತಿಂಗಳಿಗೊಂದ್ಸಲ ಅವಳಿಗೆ ಬಾಲಗ್ರಹ ಅನ್ನೋದು ಆಗ್ತಿತ್ತು. ಬಟ್ ಈ ಗಿಡ ಅಮ್ಮ ತೊಗೊಂಬಂದು ಉಣಿದಾಗಿಂದ ನನ್ನ ಮಗಳಿಗೆ ಬಾಲಗ್ರಹ ಅನ್ನೋದೇ ಒಂದು 2 ವರ್ಷದಿಂದ ಬಾಲಗ್ರಹ ಅನ್ನೋದೇ ಆಗಿಲ್ಲ ಅವಳಿಗೆ. ಇವಾಗ ಏನಕ್ಕಪ್ಪ ಅಂತಂದರೆ ಅವಳಿಗೆ 3 ತುಂಬಿ 4ರಲ್ಲಿ ಬೀಳ್ತಾ ಇದೆ. ಸರ್ವೆ ಅಂತಂದ್ಬಿಟ್ಟು ವರ್ಷ ಸರ್ವೆ ಥರ ಬರುತ್ತೆ, ಆ ಒಂದು ಕಾರಣದಿಂದ ಅವಳಿಗೆ ಬಂದಿದೆ ಅಷ್ಟೇ. ಬಟ್ ಮುಂಚೆ ಒಂದೊಂದು ತಿಂಗಳಿಗೂ ಬರ್ತಿತ್ತು. ಈ ಗಿಡ ಉಣ್ದಾಗಿಂದ 2 ವರ್ಷದಿಂದ ಅವಳಿಗೆ ಬಾಲಗ್ರಹ ಅನ್ನೋದೇ ಕಾಣಿಸ್ಕೊಳ್ಳಿಲ್ಲ. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ. ಮನೇಲಿ ಮಕ್ಕಳಿರೋ ಅಂಥ ಮನೆಯಲ್ಲಿ ಈ ಥರ ಒಂದು ಬಳ್ಳಿ ಹಾಕ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಬಾಲಗ್ರಹ ಸಮಸ್ಯೆಗಳಿಗೆ ಮನೆಯಲ್ಲೇ ಪರಿಹಾರ ಆರಾಮಾಗಿ ಮಾಡ್ಕೋಬೋದು. ತುಂಬ ಹುಷಾರಾಗಿರಬೇಕು. ಈ ಬಾಲಗ್ರಹ ಅಂದ್ರೇ ಭಯ ಆಗುತ್ತೆ. ಇದು ಹೆಂಗಪ್ಪ ಅಂತಂದರೆ ನೋಡಿದ್ರೆ ನಿಂದು, ನೋಡಲಿಲ್ಲ ಅಂದರೆ ನಂದು ಅನ್ನುತ್ತಂತೆ ಇದು ಬಾಲಗ್ರಹ ಅನ್ನೋದು. ಸೊ ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಏನೂ ಇಲ್ಲ, ಒಂದಲ್ಲದೆ 2 ಏನಾದರೂ ಶಾಸ್ತ್ರ ಒಂಥರ ಅಲ್ದಿದ್ರೆ 2 ಥರ ಶಾಸ್ತ್ರಗಳಾದರೂ ಮಾಡಿ ಕ್ಲಿಯರ್ ಮಾಡೋವರೆಗೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.